ಸೊ ಇದು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ದಿನ ನಾವು ಧಾರವಾಡದೊಳಗಿದ್ವಿ. ಇದು ನನ್ನ ಮಗಳದ್ದು ಪಾರ್ಲರ್. ಇದು ಮನೆಯೊಳಗೆ ನನ್ನ ಮಗಳು ಪಾರ್ಲರ್ ಮಾಡ್ಕೊಂಡಾಳ, ಭೂಮಿಕಾ ಅಂಥೇಳಿ. ಮಗಂದು ಹೇರ್ ಡ್ರೈ ಆಗೈತೆ ಅಂತೇಳಿ ಅವ್ರ ದೊಡ್ಡಮ್ಮ ಏನೋ ಹೇರ್ ಸ್ಪಾ ಕ್ರೀಮ್ ಹಾಕಿ ಹೇರ್ ವಾಶ್ ಮಾಡಿದ್ರು. ಆ ಕಡೆಗೆ ಪ್ರಿಯಾ ಅವರು ಐಬ್ರೋ ಮಾಡ್ಕೊಳತ್ತಿದ್ರು. ಆ್ಯಕ್ಚುಲಿ ನಮ್ಮ ಭೂಮಿಕಾ ಅವರು ಮೇಕಪ್ ಆರ್ಟಿಸ್ಟ್. ಅವರು ಯಾವುದಾದ್ರು ವೆಡ್ಡಿಂಗ್ ಅದು ಇದ್ದಾಗೆಲ್ಲ ಅಲ್ಲಿ ಹೋಗಿ ಮೇಕಪ್ ಮಾಡಿಕೊಡ್ತಾರೆ. ಅವರು ತುಂಬ ಚೆನ್ನಾಗಿ ಮಾಡಿಕೊಡ್ತಾಳೆ ನನ್ನ ಮಗಳು ಮೇಕಪ್. ನಮಗಂತೂ ಇಷ್ಟ ಆಕೈತೆ ಆಕಿ ಮಾಡೋ ಮೇಕಪ್. ಮೇಘ ಒಂದೆರಡು ಸ್ಟೋರಿ ಹಾಕಿದ್ಲಲ್ವ, ಈ ಮೆನ್ಷನ್ ಮಾಡಿ ಹಾಕಿದ್ಲು. ಮತ್ತೆ ತಾನ ಕಳ್ಸಂದಾಳ, ಕಳ್ಸೇನಿ ಇಲ್ಲಿ ಕಳ್ಸಂದಾಳ. ನಂಗೆ ವಿಡಿಯೋಸ್ ಒಂದು ಕಳ್ಸಂದಿಲ್ಲ ಮಮ್ಮಿ, ನಂಗೆ ಕಳ್ಸಂದಿಲ್ಲ. ಕಳ್ಸೇನೆ ಆಕಿ ವಿಡಿಯೋಸ್ ಹಾಕ್ಯಾಳ. ನಾ ಇನ್ಸ್ಟಾ ಏನಂತ ಇದನ್ ಮಾಡಲ್ಲ, ಬಾ ಮೆಸೇಜ್ ಹಂಗಲ್ಲ. ಏನ್ ಭೂಮಿ ಏನ್ ಮಾಡತ್ತಿ ಇವತ್ತ? ಉತ್ತರ ಕರ್ನಾಟಕ ಸ್ಪೆಷಲ್ ಆಯ್ತು. ಏನೇನ್ ತಗೊಂಡಿರುತ್ತೆ? ಜೋಳದ ಹಿಟ್ಟ, ಕಡ್ಲಿ ಪುಡಿ, ಶೇಂಗಾ ಪುಡಿ. ನಮ್ ಕಡೆ ಕಡ್ಲಿ ಪುಡಿ ಅಂತ, ಈ ಕಡೆ ಶೇಂಗಾ ಪುಡಿ. ಶೇಂಗಾ ಪುಡಿ, ಬಿಳೆ ಎಳ್ಳ, ಹುರಿದಿಯಾ? ಇದೇನಿದು? ಆಲೂಗಡ್ಡಿ ತೊಳೆದಿಟ್ಕೊಂಡು. ಅಲ್ಲ ಇದು ಹಸಿದೆ ತೋರ್ದಿವ? ಕುಚ್ಚಿಲ್ಲ ಇದನ್ನ ನೀನು. ಇದು ಈರುಳ್ಳಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ. ಪುದೀನ ಏನಿಲ್ಲ? ಪುದೀನ ಇಲ್ಲ, ಪುದೀನ ಚಟ್ನಿ ಹಾಕೋದು. ಓ ರೈಟ್. ಮತ್ ಇದೇನ ಇದಕ್ಕೆ? ಈ ಚಟ್ನಿಗ. ಚಟ್ನಿಗ ಇದು ಆಮೇಲೆ ತೋರ್ಸೋಣ ಇದನ್ನ. ರೈಟ್ ರೈಟ್. ಉಪ್ಪು ಹಾಕೊಳತ್ತೀನಿ. ಉಪ್ಪ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು. ರೈಟ್. ಎಳ್ಳು ಅಷ್ಟು ಹಾಕಂಗಿಲ್ಲ ನೀನು, ಸ್ವಲ್ಪ ಹಾಕಿದ್ರೆ. ಆಮೇಲೆ ರೊಟ್ಟಿ ಮೇಲೆ ಸ್ವಲ್ಪ ಹಾಕಬೇಕು. ಓಹೋ. ಶೇಂಗಾ ಪುಡಿ ಅಷ್ಟು. ಶೇಂಗಾ ಪುಡಿ ಹಾಕಿದೆ. ರೈಟ್. ಈರುಳ್ಳಿ ಒಂದು ತಗೊಂಡೆ, ಎರಡು ತಗೊಂಡೆ? ನಾವು ಕ್ವಾಂಟಿಟಿ ಎಷ್ಟು ಮಾಡ್ತೇವೆ ಅದನ್ನ. ಎಷ್ಟು ನೀ 1/4 kg ಹಿಟ್ಟಿನ ಮಾಡತ್ತೀನಿ ಇವಾಗಲ್ಲ? ಹಾ, ನಮ್ಗೆಲ್ಲರಿಗೂ ಒಂದು 8 ಮಂದಿ ಆಗೋಷ್ಟು ಮಾಡ್ತೀವಿ. ಅದೇ ಆಲೂಗಡ್ಡಿ ಒಂದೇನಾ? ಹಾ, ಆಲೂಗಡ್ಡಿ ಒಂದೇ ದೊಡ್ಡ ಅಂತ. ಯಾವ್ದಾದ್ರು ವೆಜಿಟೇಬಲ್ಸ್ ಹಾಕೋಬಹುದು ನೀವು, ನಿಮ್ಗೆ ಇಷ್ಟ ಆಗಿತ್ತು. ಕ್ಯಾರೆಟ್ ಕೂಡ ಹಾಕೋಬಹುದು. ಕ್ಯಾರೆಟ್, ಕುಕುಂಬರ್, ಹಿಂಗೆಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀವಿ. ಚೆನ್ನಾಗಿರುತ್ತೆ. ನೆನೆ ನೈಟ್ ಮಾಡ್ಕೊಟ್ಟಿದ್ಯಲ್ಲ, ಸೂಪರ್ ಇತ್ತು. ಹೊಸ ಟೇಸ್ಟ್. ಚಟ್ನಿ ಮಾತ್ರ ಸೂಪರ್ ಇತ್ತು ನನಗೆ. ಚಟ್ನಿ ಎಲ್ಲಾದ್ರಾಗೂ ಸೂಟ್ ಆಗ್ಬೇಕು. ದೋಸೆ ಒಳಗೂ ಸೂಟ್ ಆಗುತ್ತೆ. ಪಡ್ಡ ದೋಸೆ, ಪಡ್ಡ, ಇಡ್ಲಿ ಎಲ್ಲಾದ್ರಾಗೂ ಸೂಟ್ ಆಗ್ಬೇಕು. ಗಾರ್ಲಿಕ್ ಪೇಸ್ಟ್ ಹಾಕೋದು, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದು. ಸ್ವಲ್ಪ ಹಾಕ್ಬೇಕಲ್ಲ? ಸ್ವಲ್ಪ, ಜಾಸ್ತಿ ಬೇಡ. ಅದ ಹಿಂಗ್ ಕೈಗೆಲ್ಲ ಇದು ಮಾಡ್ಕೋಬೇಕು. ಎಲ್ಲಾದ್ರಾಗೂ ಮಿಕ್ಸ್ ಆಗ್ಬೇಕು, ಇಲ್ಲ ಒಂದೇ ಕಡೆ ಎಲ್ಲಾನು ಉಪ್ಪು ಸ್ವಲ್ಪ ನೀರು ಹಚ್ಕೋತಿರ್ತಾರೆ. ಜಾಸ್ತಿ ಹಾಕೊಳಕೋಬೇಕು. ಬಿಸಿನೀರು ಹಾಕೋಬೇಕಾದ್ರೆ ರೊಟ್ಟಿ ಹಂಗ ಬಿಸಿನೀರು ಸ್ವಲ್ಪ ಹಾಕೋಬೇಕು. ಅಂದ್ರೆ ರೊಟ್ಟಿ ಸಾಫ್ಟ್ ಆಗಿ ಇದನ್ನ ಚಲೋ ಬರ್ತಾವ. ತಾಳಿಪಟ್ಟಿ ಎಲ್ಲ ರೊಟ್ಟಿ ಹಿಟ್ನಾಗ ಇದನ್ನ ನೀರು ಬಿಸಿನೀರು. ಇದು ಆಕ್ಚುಲಿ ನಾವ್ ಯಾವಾಗನ ಜೋಳದ ಹಿಟ್ಟು ಕಲ್ಸಿದ್ರು ಬಿಸಿನೀರಾಗ ಕಲ್ಸ್ಕೋಬೇಕು. ಏನೋ ಮಾಡಿದ್ರು ಇಲ್ಲಾಂದ್ರೆ ಇದು ಒಂಥರ ಇದನ್ನ ರೊಟ್ಟಿ ಕರೆಕ್ಟ್ ಆಗಿ ಬರಲ್ಲ, ತಾಳಿಪಟ್ಟಿನೂ ಕರೆಕ್ಟ್ ಆಗಿ ಬರಲ್ಲ. ಬಿಸಿನೀರಾಗ ಕಲ್ಸ್ಕೋಬೇಕು. ಫುಲ್ ಬಿಸಿ ಮಾಡಿಲ್ಲ? ರೊಟ್ಟಿ ಹೆಂಗ್ ಬಿಸಿ ಮಾಡ್ಕೋತ ಹಂಗ. ಇದೇವ ಚಟ್ನಿ ಮಾ? ಈಗ ಕಡ್ಲಿಬೇಳೆ ಚಟ್ನಿ. ಯಾವ ಚಟ್ನಿ? ಕಡ್ಲಿಬೇಳೆ. ಓಕೆ. ಏನದೆಲ್ಲ ಹುರ್ಕೋಬೇಕಾ? ಇವೆಲ್ಲ ಫಸ್ಟ್ ಕಡ್ಲಿಬೇಳೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ತೀವಿ. ಅಷ್ಟು ಹಾಕ್ತೀವಿ? ಅಂದ್ರೆ ನಮ್ಗೆ ಚಟ್ನಿ ಎಷ್ಟು ಬೇಕಾ ಅಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತೀವಿ.
ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟೇ ಕಡಲೆಬೇಳೆ ಹಾಕೋಬೇಕು. ಜಾಸ್ತಿ ಇದನ್ನೇ ಜಾಸ್ತಿ. ಎಣ್ಣೆ ಹಚ್ಕೊಂಡ್ ಮಾಡ್ಬೇಕಾ? ಎಣ್ಣೆ ಸ್ವಲ್ಪ ನೀರು ಹಚ್ಕೊಂಡ್ ಮಾಡ್ಬೇಕು. ಎಣ್ಣೆ ಹಾಕಿ ಕವರ್ ಮೇಲೆ ಬಟರ್ ಪೇಪರ್ ಬರ್ತಾವ, ಉಪ್ಪು ಮೇಲೆ ಮಾಡ್ಬೋದು, ಗೋಧಿ ಪೇಪರ್ ಬರ್ತಾವ. ಅವಿಲ್ಲ ನೀನ್ ಕವರ್ ಮ್ಯಾಗ ನಿಂತಿರ್ಬೇಕು. ಈಗ ಹೋಳಿಗೆ ಮಾಡ್ತಾರಲ್ಲ ಆ ಥರ ಸೇಮ್ ಹೋಳಿಗೆ. ಏನಂದ್ರೆ ನಮ್ಮ ಕಡೆ ಅಡಿಗೆ ಚಲೋ ಸ್ಪೈಸಿ ಸ್ಪೈಸಿ ಚೆನ್ನಾಗಿರ್ತದೆ. ಸ್ವೀಟ್ ಏನು ಮಿಕ್ಸ್ ಮಾಡಲ್ಲಲ್ವಾ ಇದ್ರೊಳಗೆ? ಚಲೋ ಸ್ವಲ್ಪ ಮ್ಯಾಲ ಚಂದ ಕಾಣಕ ಟೇಸ್ಟ್ ಬರಾಕ ಹೇಳೋದು. ನಾವು ಕಡ್ಲಿ ಹಿಟ್ಟಿಂದ ಇದನ್ನ ಮಾಡ್ತೇವಲ್ಲ, ಹಿಟ್ಟಿನ ಪಲ್ಯ ಮಾಡ್ತೇವಲ್ಲ ಜುಣಕ, ಅದನ್ನ ನಂಗೆ ಭಾಳ ಇಷ್ಟ. ಪ್ರಿಯಾಗ ಭಾಳ ಇಷ್ಟ ಆಗ್ತದೆ ಆಕ್ಚುಲಿ. ಜುಣ್ಕ ತತ್ತಿ ಹಾಕಿ ಮಾಡ್ಬೇಕು, ತತ್ತಿ ಒಳಗೆ ಹಾಕಿ ಮಾಡಿಲ್ಲ ಅದನ್ನ ತತ್ತಿ ಹಾಕಿ ಮಾಡ್ಬೇಕು. ಎಷ್ಟು ಬೆಲೆಸ ಬರುತ್ತೆ? ಲಾಸ್ಟ್ ಹಿಂಗ ಹಾಕ್ಬೇಕು. ಸೊ ನಾವು ಧಾರವಾಡಕ್ಕೆ ಯಾಕೆ ಹೋಗಿದ್ವಿಪ್ಪ ಅಂದ್ರೆ ನಮ್ಮೂರೊಳಗೆ ಜಾತ್ರೆ ಇತ್ತು. 9 ವರ್ಷದ ಮೇಲೆ ಮಾಡಾಕಿದ್ರ ಜಾತ್ರೆನ, ಅದಕ್ಕೆ ಎಲ್ಲ ಇನ್ವೈಟ್ ಮಾಡಕ್ ಹೋಗಿದ್ವಿ. ನೋಡ್ರಿ ಅವ್ರು ನಮ್ಮಪ್ಪಾರು ನಮ್ಮ ಚಿಕ್ಕಮ್ಮರ. ನಮ್ಮಪ್ಪ ಎಲ್ಲ ಮೊಮ್ಮಕ್ಕಳಿಗೆ ಭಾಳ ಕಾಡಿಸ್ತಾರ. ಹಂಗಂತೇನೆ ಮೊಮ್ಮಕ್ಕಳೇನು ಸುಮ್ಮನೆ ಬಿಡಂಗಿಲ್ಲ. ಅವ್ರ ಅಜ್ಜನು ಭಾಳ ಕಾಡಿಸ್ತಾರ ಅವರು. ಏನೋ ಒಂಥರ ಎಲ್ಲರೂ ಇದ್ದಾಗ ಅದು ಖುಷಿನೇ ಬೇರೆ ನಮಗೆ. ನಾವೆಲ್ಲ ಜೊತೆಗಿರಕ್ಕೆ ಜಾಸ್ತಿ ಆಸೆ ಪಡ್ತೀವಿ. ಅಂತ ಟೈಮ್ ಸಿಕ್ತಂದ್ರೆ ನಾವು ಮಿಸ್ ಮಾಡ್ಕೊಳಕ್ ಹೋಗಂಗಿಲ್ಲ. ಈಗ ಮತ್ತೆ ಒಂದು 6 ತಿಂಗಳಾದ್ಮೇಲೆ ನಾವೆಲ್ಲರೂ ಮತ್ತೆ ಜೊತೆಗೆ ಸೇರಾತೀವಿ ನಮ್ಮೂರು ಜಾತ್ರೆ ಒಳಗೆ. ಒಂದ್ ತಿನ್ನ ಚೆನ್ನಾಗ್ ಮಾಡ್ಯಾರ ನೋಡ. ಜೋಳದ ಹಿಟ್ಟಿನ ಚೆನ್ನಾಗ್ ಮಾಡ್ಯಾರ. ಕಾಯಿನ 40,000 ರೂಪಾಯಿ ಟನ್. ನಮ್ಮ ರಿಲೇಟಿವ್ಸಿಗೆಲ್ಲ ನಾವು ಇನ್ವೈಟ್ ಮಾಡಕ್ಕಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ವಿ. ಮಕ್ಕಳ ಜೊತೆಗೆ ಬರ್ತಾ ಇದ್ರು. ಸೊ ಇನ್ನೇನು ನಾವು ಹೋಗ್ಬೇಕು ಇವಾಗ ರೆಡಿಯಾಗಿ. ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಮುಗಿಸ್ತಾ ಇದ್ದೀವಿ. ಟಾಟಾ, ಬಾಯ್ ಬಾಯ್.